ಸರ್, ನಿಮ್ ಲೈಫ್ ಅಲ್ಲಿ ಯಾವ್ದು ಒಳ್ಳೆ ಮೂಮೆಂಟ್ ಯಾವ್ದು ಕೆಟ್ಟ ಮೂಮೆಂಟ್? ಒಳ್ಳೆ ಮೂಮೆಂಟು ಕೆಟ್ಟ ಮೂಮೆಂಟ್ ಅಂತೂ ಇನ್ನೂವರೆಗೂ ನನಗನ್ಸಿಲ್ಲ. ನಾನು ಚಿಕ್ಕ ವಯಸ್ಸಿಂದ ಕಷ್ಟಪಡ್ತಿದ್ದೀನಿ. ಸೊ ನನಗೆ ಯಾವುದು ಒಳ್ಳೇದಾಗಿದೆ ಅಂತಲೂ ಹೇಳೋಕ್ಕಾಗಲ್ಲ. ಯಾಕಂತಂದರೆ ಕೆಲವುದು ಒಳ್ಳೇದೂ ಆಗಿದೆ, ಕೆಟ್ಟದ್ದೂ ಆಗಿದೆ. ಸೊ ಒಳ್ಳೇದಕ್ಕಿಂತ ಕೆಟ್ಟದೇ ಜಾಸ್ತಿ ನಡೆದಿದೆ ನನ್ನ ಅನುಭವದಲ್ಲಿ. ಸೊ ನಾನು ಏನು ಅಷ್ಟು ಓದಿ ಏನೂ ಇಲ್ಲ. ನಾರ್ಮಲ್ಲು ಇದೇನೋ ಹೇಳ್ತಾರೆ ಗೌರ್ಮೆಂಟ್ ಸ್ಕೂಲಲ್ಲ ಅವಾಗ 7th ಕ್ಲಾಸ್ವರೆಗೂ ಓದಿದ್ದೀನಿ. ಬಟ್ ಎಲ್ಲ ಸಬ್ಜೆಕ್ಟ್ ಫೈಲು, ಅಷ್ಟು ಚೆನ್ನಾಗಿ ಓದಿದ್ದೀವಿ. ಅದ್ಯಾವುದೋ ನಾನು ಮನ್ಸಿಗೆ ಬರ್ದಿರೋದ್ರಲ್ಲಿ ಒಂದು ಸಬ್ಜೆಕ್ಟ್ ಮಾತ್ರ ಪಾಸ್ ಆಗಿದೆ. ಆ ಲೆಕ್ಕಾಚಾರ ಓದ್ಕೊಂಡಿರೋದು ನಾವು. ಸೊ ಆಮೇಲೆ ನಮ್ದು ಕುರಿ ಇತ್ತು ಊರಲ್ಲಿ. ನಮ್ ಸರ್, ಈಗ ನೀವು ಇಲ್ಲಿ ಬೆಂಗಳೂರಿಗೆ ಬಂದಿದ್ದೀರಾ. ನೀವು ಊರಲ್ಲಿ ಹೆಂಗಿದ್ರಿ? ಬೆಂಗಳೂರಿಗೆ ಬರಕ್ಕಿಂತ ಮುಂಚೆ ಊರಲ್ಲಿ ಹೆಂಗಿದ್ರಿ? ಇವಾಗ ಹೆಂಗಿದ್ದೀರಾ? ಲೈಫ್ ಚೆನ್ನಾಗಿದ್ಯಾ ಇಲ್ವಾ ಹೇಳಿ ಸರ್. ನನಗೆ ಬುದ್ಧಿ ತಿಳಿಸಿದವ್ರು ಯಾರೂ ಇಲ್ಲ. ನನ್ನ ಪಾಡಿಗೆ ನಾನು ಬದುಕಿದ್ದೀನಿ. ಏನಂತಂದ್ರೆ ನಾನು ಚಿಕ್ಕ ವಯಸ್ಸು ನಾನು ಊರಲ್ಲಿ ಕುರಿ ಮೇಯಿಸ್ಕೊಂಡಿದ್ದೆ. ಸ್ಕೂಲ್ ಆದ್ಮೇಲೆ ಕುರಿ ಮೇಯಿಸ್ಕೊಂಡಿದ್ಮೇಲೆ ನಮ್ಮ ಫ್ರೆಂಡ್ ಒಬ್ಬ ಈ ಥರ ಬೆಂಗಳೂರಲ್ಲಿದ್ದ. ಅವ್ನು ಇದ್ಕೊಂಡು ಈ ಥರ ಹೋಗೋಣ ಬಾ, ಏನಾದ್ರು ಕೆಲಸ ಮಾಡ್ಕೊಂಡು ಎಷ್ಟು ದಿನ ಹೆಂಗೆ ಇರ್ತೀಯ ಅಂತ ಹೇಳ್ದ. ಸೊ ಅವ್ನ ಸಪೋರ್ಟಿಂದ ನಾನು ಸ್ವಲ್ಪ ರಾತ್ರಿ ಮನೆಯಲ್ಲಿ ಹೇಳ್ದಿರ ಬಸ್ ಹತ್ತಿ ಬೆಂಗಳೂರಿಗೆ ಬಂದು ಇಂದಿರಾನಗರಲ್ಲಿ 6th ಮೈನಲ್ಲಿ ಸಿಮೆಂಟ್ ಮೂಟೆ ಅಂಗಡಿನಲ್ಲಿ ಕೆಲಸ ಮಾಡ್ಕೊಂಡಿದ್ದೆ. ಅಲ್ಲಿ ಒಂದು 2 ವರ್ಷ ಕೆಲಸ ಮಾಡಿದೆ. ನನ್ನ ಸಂಬಳ ಅಷ್ಟು ಹೆಚ್ಚಿಗೇನಿರಲಿಲ್ಲ, 1200 ರೂಪಾಯಿ ತಿಂಗಳಿಗೆ. ಸೊ ದೊಡ್ಡ ಸೈಕಲ್ ಇತ್ತು. ಆ ಸೈಕಲಲ್ಲಿ 3 ಸಿಮೆಂಟ್ ಮೂಟೆ ಇಕ್ಕೊಂಡು ನಾನೇ ನಿಲ್ಲಿ ಸ್ಟ್ಯಾಂಡ್ ಹಾಕ್ಕೊಂಡು ಅದರಲ್ಲಿ 3 ಮೂಟೆ ಸಿಮೆಂಟ್ ಇಕ್ಕೊಂಡು ಆರ್ಡ್ರ್ ಕೊಟ್ಟವ್ರ ಮನೆಗೆ ಸಿಮೆಂಟ್ ಮೂಟೆ ಹಾಕಿ ಅವ್ರು 10-20 ಕೊಟ್ಟರೆ ಅದರಲ್ಲಿ ನಾನು ತಿಂಡಿ ತಿನ್ಕೊಂಡು ತಿಂಡಿ ಇಲ್ದಿರೋ ಟೈಮಲ್ಲಿ ಬಿಸ್ಕೆಟ್, ಪಾರ್ಲೆಜಿ ಬಿಸ್ಕೆಟ್ ಇತ್ತು ಅವಾಗ 3 ರೂಪಾಯಿದು 2 ರೂಪಾಯಿದಿತ್ತು. ಆ ಬಿಸ್ಕೆಟಲ್ಲಿ ತಿನ್ಕೊಂಡು ಬದುಕಿದ್ದೀನಿ. ಬಟ್ ಇವಾಗ ನನಗೆ ದೇವರು ಊಟಕ್ಕೇನು ತೊಂದರೆ ಕೊಟ್ಟಿಲ್ಲ. ಇವಾಗ ಸ್ವಲ್ಪ ಚೆನ್ನಾಗೇ ಇದ್ದೀನಿ. ಬಟ್ ಏನಂತಂದರೆ ಹಿಂಗೆ ಫ್ಯಾಮ್ಲಿ, ಮಕ್ಕಳು ಓದಿಸ್ಬೇಕು, ಸ್ಕೂಲು ಅದು ಇದು ಎಲ್ಲ ಇದೆ, ಫೀಸ್ಗಳು ಕಟ್ಟಬೇಕು, ಒಬ್ಬನೇ ದುಡಿಯೋದು. ಬಂದಿದ್ದೀರಾ, ಊರಿನ ಸ್ಟೋರಿಯನ್ನ ಹೇಳಿದ್ರಿ. ಇವಾಗ ಬೆಂಗಳೂರಿಗೆ ಬಂದಿದ್ದೀರಾ. ಇಲ್ಲಿ ನಿಮಗೆ ಯಾವ ತರ ಅನ್ನಿಸ್ತೈತೆ ಲೈಫ್ ಬಗ್ಗೆ? ಈಗ ಮದ್ವೆ ಆಗಿದ್ಯಾ ಏನು ಎತ್ತ? ಮದುವೆ ಆಗಿದೆ, ಅರೇಂಜ್ ಮ್ಯಾರೇಜ್ ಮಾಡ್ಕೊಂಡಿದ್ದೀವಿ. ನಮ್ಮ ಅಪ್ಪ ನೋಡಿದ ಹುಡುಗಿನೇ ಮದುವೆ ಆಗಿದ್ದೀನಿ. ಸೊ ಇವತ್ತುವರೆಗೂ ನಾನು ಹುಟ್ಟಿದ್ದು ಆಂಧ್ರನೇ, ನಮ್ಮದು ಆಂಧ್ರನೇ. ಬಟ್ ನಾನು 13 ವಯಸ್ಸಲ್ಲಿ ನಾನು ಬೆಂಗಳೂರಿಗೆ ಬಂದಿದ್ದು. ರೀಸನ್ ಸರ್, 13 ವರ್ಷಕ್ಕೆ ರೀಸನ್ ಬರ್ಬೇಕಂದ್ರೆ ಏನೋ ಒಂದು ಪ್ರಾಬ್ಲಮ್, ಮನೆ ಪ್ರಾಬ್ಲಮ್ ಇತ್ತಾ ಏನು? ಎಲ್ಲ ವಿಷಯದಲ್ಲಿ ಅಂತ ನಾನು ಹೇಳ್ಕೊಂಡ್ರೆ ನನಗೆ ಆವಾಗೇ ನನಗೆ ಏನು ಥಾಟ್ ಅನ್ಸಿತ್ತು ಅಂತಂದರೆ, ನಮ್ಮ ಫ್ರೆಂಡು ಇಷ್ಟು ದುಡಿತಿದ್ದಾನೆ, ನಾನು ದುಡಿಬೇಕು, ನಾನು ಚೆನ್ನಾಗಾಗಬೇಕು. ನಮ್ಮ ಫ್ಯಾಮಿಲಿನಲ್ಲಿ ಎಲ್ಲ ಸಾಲದಲ್ಲಿದ್ದರು. ಸೊ ಅವರು ಸಾಲ ನಾನು ನೋಡೋಕ್ಕಾಗ್ದಿರ ನಾನೇನಾದರೂ ಪ್ರಯತ್ನ ಪಡಬೇಕು. ಅಟ್ಲೀಸ್ಟ್ ಸ್ವಲ್ಪ ನಮ್ಮ ಅಪ್ಪ ಅಮ್ಮ ಅವ್ರಿಗೆ ಸ್ವಲ್ಪ ಸಾಲ ಎಲ್ಲ ತೀರಿಸಿ ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕು ಅಂತ ಒಂದು ಆಸೆಯಿಂದ ನಾನು ಊರಿಗೆ ಬಂದೆ. ಸೊ ನಾನು ಒಂದು 50,000 ದುಡಿಬೇಕಂತ ಬುದ್ಧಿ ಕಲ್ತಿದ್ದು, ನಾನು ಮಾತು ಕಲ್ತಿದ್ದು ಪ್ರತಿಯೊಂದು ನಮ್ಮ ಕರ್ನಾಟಕ ಭಾಷೆದಲ್ಲಿ. ಸೊ ನನಗೆ ತುಂಬ ಹೆಮ್ಮೆ ಆಗುತ್ತೆ. ಏನೋ ನಮ್ಮ ಬೆಂಗಳೂರಲ್ಲಿ ನಾನು ಇಷ್ಟು ಚೆನ್ನಾಗಿ ಆಗಿದ್ದೀನಿ ಇವತ್ತಿಗೆ ಅಂತಂದರೆ ನನಗೆ ಇವರು ಕರ್ನಾಟಕ ನನಗೆ ಊಟ ಕೊಟ್ಟಿದ್ದು ಇದೇ ನನ್ನ ಪ್ರಾಣ ಅಂತ ಹೇಳಿ. ನಿಮಗೆ ಮದ್ವೆ ಆಗಿದೆಯಾ ಅಂದ್ರೆ ನಿಮಗೆ ಯೂಟ್ಯೂಬ್ ಚಾನಲ್ ಅಲ್ಲಿ ಇದೆ, ಹೋಗಿ ನೋಡಿ, ಎಂಜಾಯ್ ಮಾಡಿ. ಅವ್ರ ಕಷ್ಟನ ಹೇಳ್ಕೊಂಡಿದ್ದಾರೆ.